ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಕಾಮರ್ಸ್ ಕಲಿಯೋಣ. ಇದು ನಿಮ್ಮ ಕಲಿಕೆಯ ವೇದಿಕೆ. ಇವತ್ತು ನಾವು ಸೆಕೆಂಡ್ ಪಿ ಯು ಸಿ ಅಕೌಂಟೆನ್ಸಿಯಲ್ಲಿ ಬರುವಂತಹ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ಹೇಗೆ ಪ್ರಿಪೇರ್ ಮಾಡೋದಂತ ನೋಡುವ. ವೈಲ್ ಪ್ರಿಪೇರಿಂಗ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ನಾವು ಕೆಲವೆಲ್ಲ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸನ್ನು ನಾವು ತಿಳ್ಕೊಂಡಿರಬೇಕು. ಫಸ್ಟ್ ನಾವು ಒಂದು ಪ್ರಾಬ್ಲಮನ್ನು ಸಾಲ್ವ್ ಮಾಡುವ. ಯಾವ ರೀತಿಯಲ್ಲಿ ನಾವು ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನನ್ನು ಪ್ರಿಪೇರ್ ಮಾಡಬೇಕು ಅಂತ ನಾನಲ್ಲಿ ಹೇಳ್ತೇನೆ. ಫಸ್ಟ್, ಅರುಣ್ ಆ್ಯಂಡ್ ವರುಣ್ ಆರ್ ಪಾರ್ಟ್ನರ್ಸ್ ಇನ್ ಶೇರಿಂಗ್ ಪ್ರಾಫಿಟ್ ಆ್ಯಂಡ್ ಲಾಸಸ್ ಇನ್ ದಿ ರೇಷಿಯೋ ಆಫ್ 2:1. Their opening capital being rupees 80,000 and rupees 50,000. It means Arun's capital is 80,000, Varun's capital is 50,000. Their profit sharing ratio is 2:1. They earned profit of rupees 20,000. Then they had some adjustment, that is interest on capital 8% per annum, interest on drawings Arun 800, Varun 600, salary to Arun rupees 3,000 per annum, commission to Varun 2,000 per annum. Now you want to prepare profit and loss appropriation account. ನಾವು ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟನ್ನು ಯಾವ ರೀತಿ ಪ್ರಿಪೇರ್ ಮಾಡ್ತೇವೆ? ವಿ ವಾಂಟ್ ಟು ಫಾಲೋ ಸಮ್ ಫಾರ್ಮೇಟ್, ದಟ್ ಈಸ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ಫಾರ್ ದಿ ಇಯರ್ ಎಂಡಿಂಗ್ 31st December 2024 ಅಂತ ಮೇಲೆ ಬರಿಬೇಕು. ನಂತರ ಡೆಬಿಟ್ ಸೈಡ್ ಆ್ಯಂಡ್ ಕ್ರೆಡಿಟ್ ಸೈಡ್. ದೆನ್ ವಿ ವಾಂಟ್ ಟು ಮೇಕ್ ಪರ್ಟಿಕ್ಯುಲರ್ ಅಮೌಂಟ್ ಕರೆಕ್ಟಾ? ಈಗ while preparing profit and loss appropriation account, first we want to take net profit. ನಿಮ್ಮ ಪ್ರಾಬ್ಲಮಲ್ಲಿ ಕೊಟ್ಟಿರುವಂತಹ ನೆಟ್ ಪ್ರಾಫಿಟನ್ನು ತಗೊಳ್ಬೇಕು, ದಟ್ ಈಸ್ 20,000. ಇಲ್ಲಿ ತಗೊಳ್ಬೇಕು. ಯು ನೋ ದ್ಯಾಟ್ ಆಲ್ ದ ಎಕ್ಸ್ಪೆನ್ಸಸ್ ವಿಲ್ ಬಿ ಇನ್ ಡೆಬಿಟ್ ಸೈಡ್, ಆಲ್ ದ ಇನ್ಕಮ್ಸ್ ಆ್ಯಂಡ್ ಗೇನ್ಸ್ ವಿಲ್ ಬಿ ಇನ್ ಕ್ರೆಡಿಟ್ ಸೈಡ್. ಸೊ ಪ್ರಾಫಿಟ್ ಈಸ್ ದ ಇನ್ಕಮ್, ಕರೆಕ್ಟ್? that profit will come under credit side. ಅಲ್ಲಿ 20,000 ಬರಿಬೇಕು. ಈ ಪ್ರಾಫಿಟ್ ಯಾವತ್ತು ನಿಮ್ಮ ಪ್ರಾಬ್ಲಮಲ್ಲಿ ಕೊಟ್ಟಿರ್ತಾರೆ. ದೇ ಅರ್ನ್ಡ್ ಎ ಪ್ರಾಫಿಟ್ ಆಫ್ rupees 20,000 ಅಂತ ಕೊಟ್ಟಿದ್ದಾರೆ, ಕರೆಕ್ಟಾ? ದ್ಯಾಟ್ ಯು ವಾಂಟ್ ಟು ರೈಟ್ ಹಿಯರ್ 20,000. ದೆನ್ ಆಲ್ ದ ಅಡ್ಜಸ್ಟ್ಮೆಂಟನ್ನು ನೋಡ್ಕೊಳ್ಬೇಕು. ಅದು ಎಕ್ಸ್ಪೆಂಡಿಚರ್ ಆಗಿದ್ದರೆ ಡೆಬಿಟಲ್ಲಿ ಬರಬೇಕು, ಇನ್ಕಮ್ ಆಗಿದ್ದರೆ ವಿ ವಾಂಟ್ ಟು ರೈಟ್ ಇನ್ ಕ್ರೆಡಿಟ್ ಸೈಡ್. ನಾವು ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಇಟ್ ಈಸ್ ಎಕ್ಸ್ಪೆನ್ಸಸ್, ಕರೆಕ್ಟಾ? ಅದನ್ನು ನಾವೇನು ಮಾಡಬೇಕು? ಡೆಬಿಟ್ ಸೈಡಲ್ಲಿ ಬರಿಬೇಕು. ಟು ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಅರುಣ್, ಅವನ ಕ್ಯಾಪಿಟಲ್ ಎಷ್ಟು? 80,000 ಇಂಟು ಪರ್ಸಂಟೇಜ್ ಆಫ್ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ 8%. ನಾವು ಇಟ್ ಈಸ್ 6,400. ಹಾಗೆ ವರುಣ್, ಅವನ ಕ್ಯಾಪಿಟಲ್ ಎಷ್ಟು? 50,000 ಇಂಟು 8% ಅಂತ ಹೇಳಿದರೆ ಎಷ್ಟಾಯಿತು? 4,000. Now total it is 10,400. Then come to the second adjustment, interest on drawings. It is income, ಅಲ್ವಾ? By interest on drawings ಅಂತ ಕ್ರೆಡಿಟ್ ಸೈಡಲ್ಲಿ ಬರಿಬೇಕು. ದಟ್ ಈಸ್ 800 and 600, total 1,400. Then salary to Arun, that is expenditure. To salary to Arun ಅಂತ ಬರೆದು 3,000. Next, ಕಮಿಷನ್ ಟು ವರುಣ್ 2,000. ಅಂದರೆ ಕಮಿಷನ್ ಕೂಡ ಎಕ್ಸ್ಪೆಂಡಿಚರ್ ಅಲ್ವಾ? ಟು ಕಮಿಷನ್ ಟು ವರುಣ್ 2,000. ನಾವು ವಿ ವಾಂಟ್ ಟು ಮೇಕ್ ಟೋಟಲ್ ಆಫ್ ದೀಸ್ ಟೂ ಸೈಡ್ಸ್. ವಿಚ್ ಸೈಡ್ ಈಸ್ ಗ್ರೇಟರ್, ದ್ಯಾಟ್ ಅಮೌಂಟ್ ಯು ಟೇಕ್ ಆ್ಯಸ್ ಎ ಟೋಟಲ್ ಅಮೌಂಟ್. ನಾವು ಎರಡೂ ಸೈಡನ್ನು ಟೋಟಲ್ ಮಾಡಿಕೊಂಡು ಯಾವ ಸೈಡ್ ಜಾಸ್ತಿ ಉಂಟು ಅದನ್ನು ಟೋಟಲ್ ಆಗಿ ನಾವು ತಗೊಳ್ಳುವಂಥದ್ದು. ನಾವು ಇಲ್ಲಿ ಕ್ರೆಡಿಟ್ ಸೈಡ್ ಜಾಸ್ತಿ ಉಂಟು, ಕರೆಕ್ಟಾ? ಇನ್ಕಮ್ ಜಾಸ್ತಿ ಉಂಟು, ಎಕ್ಸ್ಪೆಂಡಿಚರ್ ಕಮ್ಮಿ ಉಂಟು ಅಲ್ವಾ? 10,400, 3,000, 2,000 ಇದು 3 ಎಕ್ಸ್ಪೆಂಡಿಚರ್, ಇದು ಕಮ್ಮಿ ಉಂಟು. ಇಲ್ಲಿ 21,400 ಜಾಸ್ತಿ ಉಂಟು, ಅದನ್ನು ನಾವೇನು ಮಾಡಬೇಕು? ಟೋಟಲ್ ಆಗಿ ತಗೊಳ್ಳುವಂಥದ್ದು. ನಾವು ವಾಟ್ ಈಸ್ ದ ಡಿಫ್ರೆನ್ಸ್ ಅಮೌಂಟ್? ದಟ್ ಈಸ್ 6,000. 21,400ಇಂದ 10,400, 3,000, 2,000 ಮೈನಸ್ ಮಾಡಿ ಬಂದಂಥದ್ದು ಡಿಫ್ರೆನ್ಸ್ ಅಮೌಂಟ್, ದಟ್ ಈಸ್ 6,000. ಈ 6,000 ನಾವೇನು ವಿ ಗಾಟ್ ಪ್ರಾಫಿಟ್ ಟ್ರಾನ್ಸ್ಫರ್ ಟು ಅಂತ ಬರೆದು ಅರುಣ್ 6,000 ಇಂಟು
ರೇಷಿಯೋ ಎಷ್ಟು ಹೇಳಿದ್ದಾರೆ? 2:1 ರೇಷಿಯೋ. 2/3 1/3 ಮಾಡುವಾಗ 4000 ಮತ್ತು 2000 ಸಿಗ್ತದೆ ನನಗೆ ಅಲ್ವಾ. ದ್ಯಾಟ್ ಟೋಟಲ್ ಅಮೌಂಟ್ ದಟ್ ಈಸ್ 6000. ಈಗೇನಾಯಿತು? ಡೆಬಿಟ್ ಈಸ್ ಈಕ್ವಲ್ ಟು ಕ್ರೆಡಿಟ್ ಅಲ್ವಾ. ಹಾಗೆ ಕ್ರೆಡಿಟ್ ಈಸ್ ಈಕ್ವಲ್ ಟು ಡೆಬಿಟ್ 21,400. ಈ ರೀತಿಯಾಗಿ ನಾವೇನು ಮಾಡೋದು? ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನನ್ನು ಮಾಡುವಂಥದ್ದು. ಇಲ್ಲಿ ನಾವು ಯಾವತ್ತೂ ನೆನಪಿಟ್ಕೊಳ್ಬೇಕಾದಂಥ ಒಂದು ವಿಷಯ ಏನಂತ ಹೇಳಿದ್ರೆ, ವಿ ಶುಡ್ ನಾಟ್ ಟೇಕ್ ಕ್ಯಾಪಿಟಲ್ ಆ್ಯಂಡ್ ಡ್ರಾಯಿಂಗ್ಸ್. ಅಂದರೆ ಏನು? ಪಾರ್ಟ್ನರ್ನ ಕ್ಯಾಪಿಟಲನ್ನು ತಗೊಳ್ಳಿಕ್ಕಿಲ್ಲ. ಇನ್ಸ್ಟೆಡ್ ಆಫ್ ಕ್ಯಾಪಿಟಲ್ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲನ್ನು ಮಾತ್ರ ತಗೊಳ್ಳಿಕ್ಕೆ. ಹಾಗೆ ಡ್ರಾಯಿಂಗ್ಸ್ ಕೂಡ ತಗೊಳ್ಳಿಕ್ಕಿಲ್ಲ. ಇನ್ಸ್ಟೆಡ್ ಆಫ್ ಡ್ರಾಯಿಂಗ್ಸ್ ನಾವೇನು ತಗೊಳ್ಬೇಕು? ವಿ ವಾಂಟ್ ಟು ಟೇಕ್ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್. ಈ ಎರಡು ಐಟಮನ್ನು ಮಾತ್ರ ನಾವೇನು ಮಾಡ್ತೇವೆ? ತಗೊಳ್ತೇವೆ. ಯಾವುದೆಲ್ಲ? ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಆ್ಯಸ್ ವೆಲ್ ಆ್ಯಸ್ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್. ಬಟ್ ವಿ ಶುಡ್ ನಾಟ್ ಟೇಕ್ ಕ್ಯಾಪಿಟಲ್ ಆ್ಯಂಡ್ ಡ್ರಾಯಿಂಗ್ಸ್ ಇನ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್. ಅರ್ಥ ಆಯ್ತಲ್ವಾ? ಇದು ನೆನಪಿಟ್ಕೊಳ್ಬೇಕಾದಂಥ ಒಂದು ವಿಷಯ. ಹಾಗೆ ನೆಕ್ಸ್ಟ್ನ ವಿಡಿಯೋದಲ್ಲಿ ನಾವು ಇನ್ನೂ 6 ಮಾರ್ಕಿಗೆ ಯಾವುದೆಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ ಉಂಟು ಅದನ್ನು ನೋಡುವ. ಹಾಗೆ ನೀವು ಯಾರೆಲ್ಲ ಈ ವಿಡಿಯೋವನ್ನು ನೋಡಿದರೆ ಅವರೆಲ್ಲರೂ ಕೂಡ ತಪ್ಪದೆ ಸಬ್ಸ್ಕ್ರೈಬ್ ಆ್ಯಂಡ್ ಲೈಕನ್ನು ಮಾಡಲು ಮರಿಬೇಡಿ. ಥ್ಯಾಂಕ್ ಯು.